ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡೋಕ್ಕೆ ಏನಿರುತ್ತೆ, ಮಸೀದಿ ಮೇಂಟೆನೆನ್ಸು, ಮಸೀದಿ ಜಾಗಗಳ ಮೇಂಟೆನೆನ್ಸು, ಅದಕ್ಕೆ ಆಗು ಹೋಗುಗಳು, ಕೇಸ್ ಇದ್ದಾವ, ಕ್ಲಿಯರ್ ಇದ್ದಾವ, ಕೇಸ್ ಇದ್ದರೆ ಕೇಸಿಗೆ ಅಟೆಂಡ್ ಮಾಡೋದು. ಆಮೇಲೆ ಮಸೀದಿಲಿ ಕ್ಲೀನ್ನೆಸ್ಸು, ಮೇಂಟೆನೆನ್ಸು, ಕರೆಂಟಿಂದಾಗಲಿ ಇದಾಗಲಿ, ಮೇಸ್ಟ್ರುಗಳು ಇರ್ತಾರಲ್ಲ ಅವ್ರಿಗೆಲ್ಲ ಸಂಬಳ ಅದೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಇವತ್ತಿನ ಇದರಲ್ಲಿ ಮೇನ್ಲಿ ಮಕ್ಕಾ ಮಸೀದಿಯಲ್ಲಿ ಇದು ಕಮಿಟಿ ಇರಲಿಲ್ಲ. ಕಮಿಟಿ ಇತ್ತು ಮೊದಲು, ಅದು ಡಿಸಾಲ್ವ್ ಆಯಿತು. ಈಗ ಹೊಸ್ದಾಗಿ ಕಮಿಟಿ ರಚಿಸಬೇಕಾಯಿತು. ಅದರಿಂದ ವಕ್ಫ್ ಬೋರ್ಡಿಂದ ಬಂದಿದ್ದರು. ಅದರಿಂದ ಅವ್ರ ಜೊತೆ ಕಮಿಟಿ ಮಾಡೋದಕ್ಕೆ ಎಲೆಕ್ಷನ್ ಮುಖಾಂತರ ಕಮಿಟಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರದ್ದು ಒತ್ತಾಯ ಆಯಿತು. ಅದನ್ನು ಅವ್ರಿಗೆ ಕಳಿಸಿದ್ದೀವಿ. ನೋಡೋಣ, ಮುಂದಿನ ದಿನಗಳಲ್ಲಿ ನಾವು ತಿಳಿದಂಗೆ ಎಲೆಕ್ಷನ್ ಆಗಿ ಕಮಿಟಿನೇ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದಿನ ಆಗಿದೆ. ಅದಕ್ಕೆ ಇನ್ಕಮ್ ಮಾಡ್ಬೋದಾಯಿತು. ಈಗ ಬೇರೆ ಕಮಿಟಿ ಬಂದು ಇನ್ಕಮ್ ಮಾಡಲಿ ಅಂತ ನಮ್ಮ ಆಸೆ. ಅದಕ್ಕಿಂತ ನಾವು ಬೇರೆ ಕಮಿಟಿ ಬರಲಿ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ. ರೋಡಲ್ಲಿ ಜಾಮಿಯಾ ಮಸೀದಿ ಇದು 3 ಎಕರೆ 26 ಗುಂಟೆ ಜಾಗ ಇದೆ. ಅದು ನೆಲಮಂಗಲ ಜಾಮಿಯಾ ಮಸೀದಿ. ಇದು ಸೊಂಡಗುಪ್ಪ ರೋಡಲ್ಲಿ 3 ಎಕರೆ 26 ಗುಂಟೆ ಜಾಮಿಯಾ ಮಸೀದಿ ಜಾಗ ಇದೆ. ಅಲ್ಲಿ ಸಮುದಾಯ ಭವನ ಗುದ್ಲಿ ಪೂಜೆ ಆಗಿಲ್ಲ. ವೀಕ್ಷಣೆಗೆ ಬಂದಿದ್ದರು ನಮ್ಮ ಸಚಿವರು, ವೀಕ್ಷಣೆ ಮಾಡ್ಕೊಂಡೋದ್ರು. ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿದೆ ಜಾಗ ಅಂತ ಹೇಳ್ಬಿಟ್ಟು, ಒಳ್ಳೆ ಅನುದಾನನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3-4 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಂಜಾನ್ ಬಂದ್ಬಿಡ್ತು, ಸಚಿವರು ಒಂದು ಸ್ವಲ್ಪ ಬ್ಯುಸಿ ಇದ್ದರು. ನಮ್ಮ MLA ಸಾಹೇಬ್ರು ತುಂಬ ಅದ್ರ ಹಿಂದೆಗಡೆ ಬಿದ್ದು ಮಾಡಿದ್ದಾರೆ, ಸಕ್ಸಸ್ಫುಲ್ ತಂದಿದ್ದಾರೆ. ಸಮುದಾಯ ಭವನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ರಂಜಾನ್ ಆದಮೇಲೆ ಗುದ್ಲಿ ಪೂಜೆ ಆಗುತ್ತೆ. ಒಂದು ದೊಡ್ಡದಾಗಿ ಒಂದು ಫಂಕ್ಷನ್ ಆಗಿ ಒಂದು ಗುದ್ಲಿ ಪೂಜೆ ಆಗಿ ಸಮುದಾಯ ಭವನ ಶಾದಿ ಮಹಲ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಮ್ಮ ಮೇನು ಒಂದು ಸ್ವಲ್ಪ MLA ಅವರು ಸಹಕಾರ ತುಂಬ ಚೆನ್ನಾಗಿತ್ತು. ಅವರು ತುಂಬ ಓಡಾಟ ಮಾಡಿ ಆಗಿರಲಿಲ್ಲ, ತುಂಬ ವರ್ಷಗಳಿಂದ ಆಗಿರಲಿಲ್ಲ, ಮಾಡಿದ್ದಾರೆ. ನಮಗಿದೆ ಅಜೀಜ್ ಪಾಷಾ ಅಂತ.